ಪಾಂಡವಪುರ ಪುರಸಭೆ ವತಿಯಿಂದ ಪ್ರತಿನಿತ್ಯ ಸ್ವಚ್ಛಗೊಳಿಸುತ್ತಿದ್ದರೂ ಸಾರ್ವಜನಿಕರು ಕಸವನ್ನು ಬೇಕಾಬಿಟ್ಟಿಯಾಗಿ ಕಸ ಎಸೆದು ಹಳೆ ಬಸ್ ನಿಲ್ದಾಣಕ್ಕೆ ಕಪ್ಪು ಚುಕ್ಕಿಯಂತೆ ಕಾಣುತ್ತಿದ್ದ ಪಟ್ಟಣದ ಪಶು ಇಲಾಖೆ ಆಸ್ಪತ್ರೆ ಮುಂಭಾಗ ಸ್ಥಳವನ್ನು ಸ್ವಚ್ಛಗೊಳಿಸಿ ಮರುಬಳಕೆ ವಸ್ತುಗಳಾದ ಹಳೆಯ ಟೈರು, ಪ್ಲಾಸ್ಟಿಕ್, ಬಾಟಲಿ, ಬೊಂಬುಗಳನ್ನು ಬಳಸಿ ಸುಂದರೀಕರಣಗೊಳಿಸಲಾದ ಸ್ಥಳದಲ್ಲಿ ಪುರಸಭೆ ಅಧಿಕಾರಿ, ಸಿಬ್ಬಂದಿಗಳು ಮತ್ತು ಮಾಜಿ ಸದಸ್ಯ ಶಿವಕುಮಾರ್, ಪಶು ವೈದ್ಯಾಧಿಕಾರಿಗಳು ಸಾರ್ವಜನಿಕರು ಗಿಡ ನೆಡುವ ಮೂಲಕ ಸೆಲ್ಫಿ ಸ್ಪಾಟ್ನಂತೆ ಬಳಸಲು ಸಾರ್ವಜನಿಕರಿಗೆ ಅರ್ಪಿಸಿದರು. ಈ ವೇಳೆ ಸುತ್ತಮುತ್ತಲ ಅಂಗಡಿಯವರು, ಮುಖ್ಯಾಧಿಕಾರಿ, ಪರಿಸರ ಇಂಜಿನಿಯರ್, ಕಿರಿಯ ಆರೋಗ್ಯ ನಿರೀಕ್ಷಕ, ಪೌರ ಕಾರ್ಮಿಕರು, ಸಮುದಾಯ ಸಂಚಾಲಕರ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವೇಳೆ ಪುರಸಭೆ ಮಾಜಿ ಸದಸ್ಯ ಶಿವಕುಮಾರ್, ಪಶು ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಹಿಮಾಚಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪುರಸಭೆಯ ವತಿಯಿಂದ ಏನಿವತ್ತು ಗಂಧದ ಹಾಸ್ಪಿಟ್ಲು, ವೆಟರ್ನರಿ ಹಾಸ್ಪಿಟ್ಲ್ ಇತ್ತು, ಅಲ್ಲಿ ಈ ಜಾಗದಲ್ಲಿ ಭಾಳಷ್ಟು ಕಸ ಸುರಿತಿದ್ರು, ಭಾಳಷ್ಟು ಗಲೀಜು ಮಾಡ್ತಿದ್ರು. ಇವತ್ತು ಅದನ್ನು ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ಎನ್ವೈರ್ಮೆಂಟ್ ಇಂಜಿನಿಯರು, ನಮ್ಮ ಮುಖ್ಯಾಧಿಕಾರಿಗಳು, ಎಲ್ಲ ಸಹೋದ್ಯೋಗಿಗಳು ಭಾಳ ವಿಭಿನ್ನವಾಗಿ ಜಾಗದಲ್ಲಿ ಮಾಡಿ ಜನರಿಗೆ ಸ್ವಚ್ಛತೆಯನ್ನು ಕಾಪಾಡುವಂಥ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಇದಕ್ಕೆ ಪಾಂಡವಪುರದ ಸಾರ್ವಜನಿಕರ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಪಾಂಡವಪುರ ಪುರಸಭೆಗೆ, ಮುಖ್ಯಾಧಿಕಾರಿಗಳಿಗೆ ಹಾಗೂ ಎನ್ವೈರ್ಮೆಂಟ್ ಇಂಜಿನಿಯರ್ಗೆ, ಆರೋಗ್ಯಾಧಿಕಾರಿಗಳಿಗೆ ಧನ್ಯವಾದಗಳು. ಈಗಾಗಲೇ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಅಡಿನಲ್ಲಿ ಹೀಗಾಗಿ ಎಲ್ಲ ಪುರಸಭೆಗಳ ವ್ಯಾಪ್ತಿನಲ್ಲಿ ಏನು ಬ್ಲಾಕ್ ಸ್ಪಾಟ್ಗಳು ಅಂದರೆ ಕಸವನ್ನು ತಂದು ಬೀದಿನಲ್ಲಿ ಹಾಕಬಾರ್ದು ಅದನ್ನು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿ ಕಮ್ಯುನಿಟಿ ಮೊಬೈಲರ್ಸ್ಗಳನ್ನ ಮನೆ ಮನೆಗೆ ಕಸ ಸಂಗ್ರಹಣೆ ಅಂದರೆ ಹಸಿ ಕಸಗಳನ್ನು ವಿಂಗಡಣೆ ಮಾಡಿ ಕೊಡಲಿಕ್ಕೆ ಅವ್ರನ್ನ ಕೂಡ ಅಪಾಯಿಂಟ್ ಮಾಡಿದೆ. ಈ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ, ಪಾಂಡವಪುರ ವ್ಯಾಪ್ತಿನಲ್ಲಿ 7 ಬ್ಲಾಕ್ ಸ್ಪಾಟ್ಗಳು ನಿರ್ಮಾಣ ಆಗಿದೆ. ಅಂದರೆ ಈ ರೀತಿ ಕಸವನ್ನು ರಸ್ತೆಯಲ್ಲಿ ಹಾಕ್ತಾಯಿದ್ರು. ಪಾನಿಪುರಿಯವರು ಇರ್ಬೋದು, ಮನೆಯವರು ಇರ್ಬೋದು, ಅಂಗಡಿಗಳಿರ್ಬೋದು, ಸಣ್ಣ ಮೆಡಿಕಲ್ನವರು ಈ ಥರ ಆಗ್ತಿದ್ರು. ಅವನ್ನೆಲ್ಲ ಗುರುತು ಮಾಡಿ ನಾವು ಈ ರೀತಿಯಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನ ಮಾಡಬಾರ್ದು ಅಂತೇಳಿ ಈ ಥರ ಬ್ಯೂಟಿಫಿಕೇಷನನ್ನು ಜನಗಳಿಗೆ, ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ದಯಮಾಡಿ ಇಂಥ ಬ್ಲಾಕ್ ಸ್ಪಾಟ್ಗಳು ಯಾವಾಗಲೂ ಕೂಡ ಬ್ಯೂಟಿಫಿಕೇಷನ್ ಆಗಿರಬೇಕು. ಸಾರ್ವಜನಿಕರು ಎಲ್ಲಾದರೂ ಒಂದು ರಸ್ತೆಯಲ್ಲಿ ಹೋಗ್ತಾಯಿದ್ರೆ, ಓ ಚೆನ್ನಾಗಿದೆಯಪ್ಪ, ರಸ್ತೆಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ವಾತಾವರಣ ಚೆನ್ನಾಗಿದೆ, ಈ ಊರು ಚೆನ್ನಾಗಿದೆ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿ ಸಾರ್ವಜನಿಕರು ಇಂಥವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಎಲ್ಲಂದ್ರಲ್ಲಿ ಕಸ ಎಸೆದಲ್ಲೇ ಪುರಸಭೆಯಿಂದ ಬರ್ತಕ್ಕಂಥ ಗಾಡಿಗಳಿಗೆ ಹಸಿ ಕಸ ಮತ್ತು ಒಣ ಕಸಗಳನ್ನ ವಿಂಗಡಣೆ ಕೊಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಪುರಸಭೆಯೊಂದಿಗೆ ಕೈ ಜೋಡಿಸಿ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ, ಅದು ಯಶಸ್ವಿಯಾಗಲಿಕ್ಕೆ ಕಾರಣಕರ್ತರು ಆಗಬೇಕು ಅಂತ ಹೇಳಿ ಈಗಾಗಲೇ ನಾನು ಎಲ್ಲರಲ್ಲೂ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈಗ ಎಲ್ಲೆಲ್ಲಿ ಮಾಡಿದರೆ, ಎಷ್ಟು ಮಾಡಿದ್ರಿ? ಈಗಾಗಲೇ ನಾವು BC ಕಾಲೋನಿಯಲ್ಲಿ ಒಂದು ಮಾಡಿದ್ದೀವಿ. ಜನಗಳಿಂದ ಒಳ್ಳೆ ಸ್ಪಂದನೆ ವ್ಯಕ್ತವಾಗಿದೆ. ಅದೇ ರೀತಿಯಲ್ಲಿ ನಾವು BC ಚಾನಲ್ ಹತ್ರ ಅಲ್ಲೊಂದು ಮಾಡಿದ್ವಿ, ಅದು ಕೂಡ ಒಳ್ಳೆ ಸಾರ್ವಜನಿಕ ರೆಸ್ಪಾನ್ಸ್ ಬಂದಿದೆ. ಇದು 3ನೇದು. ಇದು ಕೂಡ ಖರ್ಚು ತುಂಬ ಬರ್ತದೆ. ಈ ಥರ ಬ್ಲ್ಯಾಕ್ ಸ್ಪಾಟ್ ಮಾಡಿದರೆ ಪುರಸಭೆಗೆ ಇದೆ ಸುಮ್ಮನೆ ಅನ್ನೆಸೆಸರಿ ವೇಸ್ಟ್ ಬರ್ತದೆ, ಖರ್ಚಾಗ್ತದೆ. ದಯಮಾಡಿ ಈ ಥರ ಬ್ಲ್ಯಾಕ್ ಸ್ಪಾಟ್ಗಳನ್ನ ಮಾಡದೆ ಪುರಸಭೆಯಿಂದ ಬರ್ತಕ್ಕಂಥ ಆಟೋಗಳಿಗೆ ಕಾಯ್ದು ಅದನ್ನು ಹಾಕಿದರೆ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತೀನಿ. ಆಸ್ಪತ್ರೆಗೂ ಭಾಳ ತೊಂದರೆ ಇತ್ತು. ಪುರಸಭೆಯವರು ಬ್ಲ್ಯಾಕ್ ಸ್ಪಾಟ್ನ ಕನ್ವರ್ಟ್ ಮಾಡಿದ್ದಾರೆ, ಬ್ಯೂಟಿಫಿಕೇಷನ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಇದೇ ಥರ ಮುಂದೆ ಕೆಲಸಗಳು ಆಯ್ತದೆ ಅಂತ ಕೇಳ್ಕೊತಾ ಧನ್ಯವಾದ.